ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲ್ ಹಾಕಿರ್ತೀನಿ, ನೋಡ್ಕೊಂಡು ಬಂದಿರ್ತೀರಾ. ಯಾರು ಈಗ ಒಂದು ವಿಡಿಯೋನ ನೋಡ್ತಾ ಇರ್ತೀರಾ ಅಂತಂದ್ರೆ, ಅದರಲ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಹತ್ರ ಬಂಡವಾಳ ಇರೋದಿಲ್ಲ. ಒಂದಷ್ಟು ಈ ತರ ವಿಡಿಯೋಸ್ನ ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ, ಒಂದಷ್ಟು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಗಾಡಿಗಳನ್ನ ನೋಡಿರ್ತೀರಾ. ಸೊ ಅದರಿಂದ ಹಾಕಿರುವಂತ ಒಂದು ಅಡ್ವರ್ಟೈಸ್ಮೆಂಟ್ ನ ನೋಡಿರ್ತೀರಾ, ಆಯ್ತಾ. ಡ್ರೈವರ್ಸ್ ವಾಂಟೆಡ್ ಅಂತ ಅದೆಲ್ಲ ನೋಡ್ಬಿಟ್ಟು ಒಂದು ಕಂಪ್ನಿಗಳಲ್ಲಿ ಗಾಡಿ ಕೊಡ್ತಾರೆ ಅಂತ ಗೊತ್ತಾಗಿ ನಿಮಗೆ ಆ ಕಂಪ್ನಿಗಳಲ್ಲಿ ಗಾಡಿನ ತಗೊಂಡು ಡ್ಯೂಟಿ ಮಾಡೋಣ ಅಂತ ಸುಮಾರು ಜನ ಅಂದ್ಕೊಂಡಿರ್ತೀರ. ಸೊ ಅದಕ್ಕೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರೂ ಹೋಗಿ ತಕ್ಷಣ ಸೇರ್ಕೊಳ್ಳೋಲ್ಲ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಸೊ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ಸಲ್ಲಿ ಯಾರಾದರೂ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರಾ, ಏನು ಎತ್ತ, ಯಾವ ಥರ ಇದೆ ಏನು ಎತ್ತ ಸಿಂಪಲ್ ಆಗಿ ಟ್ರೈ ಮಾಡ್ತೀರಾ. ಒಬ್ಬೊಬ್ರು ಒಂದೊಂಥರ ಹೇಳಿರ್ತಾರೆ. ಸೊ ಅದೆಲ್ಲ ಸೈಡ್ಗೆ ಇಟ್ಕೋಣ. ಸೊ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾನು ಒಂದು ಫ್ಲೀಟ್ ಕಂಪ್ನಿಯಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಒಂದು ಫ್ಲೀಟ್ ಕಂಪ್ನಿಯಲ್ಲಿ ಗಾಡಿನ ತಗೊಂಡು ವರ್ಕ್ ಮಾಡಿ 1 ವೀಕ್ ವರ್ಕ್ ಮಾಡಿದೆ. 1 ವೀಕ್ ವರ್ಕ್ ಮಾಡಿ ನನಗಾಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 1 ವೀಕ್ ಕೆಲಸ ಮಾಡಿದೆ, ಬಟ್ ಇವಾಗ ಮಾಡ್ತಿಲ್ಲ, ಆಯಿತಾ. ಸೊ ಏನಕ್ಕೆ ಮಾಡ್ತಿಲ್ಲ ಏನು ಎತ್ತ ಅಂತ ನಾನು ಈ ಚಾನಲ್ ನೀವು ಮುಂಚೆಯಿಂದ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ, ಅಥವಾ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ಏನೋ ನೋಡ್ತಾ ಇದ್ದಾರೆ ಈ ಒಂದು ವಿಡಿಯೋನೂ ಕೂಡ ಅಂತಂದರೆ, ಈ ವಿಡಿಯೋ ನೋಡಿಕೊಂಡು ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ ನಾನು ಆ ಒಂದು ವಿಡಿಯೋಸ್ನ. ಒಂದು ಫ್ಲೀಟ್ ಕಂಪ್ನಿಯಲ್ಲಿ ಏನು ವರ್ಕ್ ಮಾಡಿದೆ 1 ವೀಕು. ಸೊ ಅಲ್ಲಿ ಏನೇನು ಅರ್ನಿಂಗ್ಸ್ ಆಯಿತು, ಲಾಸ್ಟ್ 1 ವೀಕಲ್ಲಿ ಏನೇನು ಅರ್ನಿಂಗ್ಸ್ ಆಯಿತು, ಕಂಪ್ನಿಯನ್ಗೆ ಎಷ್ಟು ಕೊಡಬೇಕಿತ್ತು ನಾನು ಏನು ಎತ್ತ ಎಲ್ಲ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಒಂದು ಫ್ಲೀಟ್ ಕಂಪ್ನಿಗಳಲ್ಲಿ ಗಾಡಿನ ತೊಗೊಂಡು ಡ್ಯೂಟಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ತೊಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿಬಿಟ್ಟು ಇದೊಂದು ವಿಡಿಯೋ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ ತೊಗೊಳ್ಬೇಕಾ ಬೇಡವಾ, ಅಲ್ಲಿ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದನ್ನ, ಆಯ್ತಾ. ಮೊದಲನೇದಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಕಂಪ್ನಿಗಳು ಉಟ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಡ್ರೈವರ್ಸ್ಗಳು ಯಾವ ಥರ ಕಷ್ಟಪಡ್ತಿದ್ದಾರೆ, ಏನು ಎತ್ತ. ನಾವು ಅವ್ರಿಗೆ ಯಾವ ಥರ ಹೇಳಿದ್ರೆ ಅವ್ರು ಬಂದು ನಮ್ಮ ಹತ್ರ ಬಂದು ಸೇರ್ಕೊಳ್ತಾರೆ, ಅವರಿಂದ ನಾವು ಹೆಂಗೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಡ್ರೈವರ್ಸ್ಗಳನ್ನ ನಮ್ಮ ಹತ್ರ ಜಾಯಿನ್ ಮಾಡಿಕೊಂಡು ಅಂತ ಅವ್ರ ತಲೆಗೆ ಚೆನ್ನಾಗಿ ಒಂದು ಪ್ಲಾನಿಂಗ್ ಇದೆ, ಆಯಿತಾ. ಸೊ ಒಬ್ರು ಶುರು ಮಾಡಿದ್ರು. ಸೊ ಅದನ್ನ ನೋಡ್ಕೊಂಡು ಎಲ್ಲರೂ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಒಂದು 10-15 ಈ ಥರ ಕಂಪ್ನಿಗಳು ಇದ್ದಾವೆ ಇವಾಗ, ಆಯಿತಾ. ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಈ ಊಬರಿಂದ ಕೊಟ್ಟಿರ್ತಾರೆ ಇವ್ರಿಗೆ. ಏನಂತಂದರೆ, ಊಬರ್ಗೆ ಇಷ್ಟು ಬಿಸ್ನೆಸ್ ಬೇಕು. ಸೊ ಅಷ್ಟು ಬಿಸ್ನೆಸ್ ಬೇಕು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಡ್ರೈವರ್ಸ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ನನಗೆ ದಿನಕ್ಕೆ ಇಷ್ಟು ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು, ನಿಮ್ಗೆ ಇಷ್ಟು ಕಮಿಷನ್ ಕೊಡ್ತೀನಿ ನಾನು ಅಂತ ಏನೋ ಇರತ್ತೆ ಅವ್ರದ್ದು. ಇವ್ರುಗಳು ಒಂದಷ್ಟು ಬಂಡವಾಳ ಇರೋದನ್ನ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋದಕ್ಕೋ ಏನಕ್ಕಾದ್ರೂ ಏನಾರು ಅಂದ್ಕೊಳ್ಳಿ, ಆಯ್ತಾ. ಒಂದಷ್ಟು ಗಾಡಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಡ್ರೈವರ್ಗಳನ್ನ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಡ್ರೈವರ್ಗಳನ್ನ ಸೇರಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಅದೇ ರೀತಿ ನಾನು ಮುಂಚೆ ನನ್ನ ಚಾನಲ್ನ ನೀವು ತುಂಬ ಸ್ಟಾರ್ಟಿಂಗ್ ನನ್ನ ಚಾನಲ್ ಶುರು ಮಾಡಿದಾಗಿಂದ ಯಾರ್ಯಾರು ನನ್ನ ಚಾನಲ್ ನೋಡ್ತಿರ್ತಾರೆ, ಸೊ ಅವ್ರು ನಿಮ್ಗೆ ಗೊತ್ತಿರುತ್ತೆ. ನಾನು ಮುಂಚೆ ಒಂದು ಮೌಂಟ್ ಎವರೆಸ್ಟ್ ಅಲ್ಲ ಹೇಳ್ತಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಕಂಪ್ನೀಲಿ ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದೆ ಆ ಒಂದು ಕಂಪ್ನಿಯಿಂದ. ಸೊ ಅಲ್ಲೊಂದಷ್ಟು ದಿನ ಸುಮಾರು ತಿಂಗಳು 1-2-3 ತಿಂಗಳು ಕೆಲಸ ಮಾಡಿಬಿಟ್ಟು ಅಲ್ಲೂ ಕೂಡ ಇದೇ ಥರ ಏನೋ ಕಿರಿಗಳು ಮಾಡಿದ್ರು, ಡ್ರೈವರ್ಸ್ಗಳಿಗೆ ಟಾರ್ಚರ್ ಕೊಡೋದು ಶುರು ಮಾಡಿದ್ರು. ಸೊ ನನಗೊಬ್ಬನಿಗೆ ಅಂತಲ್ಲ, ನಾನೊಬ್ಬ ಹೇಳ್ತಾ ಇದ್ದೀನಿ ಅಂತಂದರೆ ನಾನೊಬ್ಬನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಬೋದು. ಬಟ್ ಈ ಥರ ಕಂಪ್ನಿಗಳಿಗೆ ಕೆಲಸ ಮಾಡಿ ಯಾವ ಡ್ರೈವರ್ಸ್ ಕೇಳಿದ್ರು ನಿಮಗೆ ಹೇಳೋದು ಇದೇ ಥರ, ನಾನು ಹೆಂಗೆ ಹೇಳ್ತಿದ್ದೀನಿ ಅದೇ ಥರ ಹೇಳ್ತಾರೆ ಅಂದಮೇಲೆ, ಸೊ ಇಲ್ಲಿ ತಪ್ಪು ಯಾರ್ದು ಅನ್ನೋದು ನೀವೇ ಯೋಚನೆ ಮಾಡ್ರಿ, ಆಯಿತಾ. ತಪ್ಪು ಯಾರ್ದಿರತ್ತೆ, ಡ್ರೈವರ್ಸ್ಗಳದಿರತ್ತಾ ಅಥವಾ ಕಂಪ್ನಿಯವ್ರದ್ದಿರತ್ತಾ ಅಂತ. ಕಂಪ್ನಿಗಳನ್ನ ಹುಟ್ಟಾಕಿ ಬೆಂಗಳೂರಿನಲ್ಲಿ ಇವ್ರು ದುಡ್ಡು ಮಾಡೋಕ್ಕೆ ಇಲ್ದಿರೋ ಉದ್ದೇಶ ಏನಪ್ಪ, ಮತ್ತು ಯಾವ ರೀತಿ ದುಡ್ಡು ಮಾಡ್ತಾರೆ, ಯಾವ ಥರ ಬಕ್ರಾಗಳನ್ನ ಮಾಡ್ತಾರೆ ಡ್ರೈವರ್ಸ್ಗಳನ್ನ. ಈ ಡ್ರೈವಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರನ್ನ ಇವ್ರದ್ದು ಅದೇ ಟಾರ್ಗೆಟ್ ಇವ್ರದ್ದು. ಆ ಟಾರ್ಗೆಟ್ನ ಇಟ್ಕೊಂಡು ಹೆಂಗೆ ದುಡ್ಡು ಮಾಡ್ತಾರೆ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೀವು ಏನಾದರೂ ಸರೌಂಡಿಂಗ್ಸ್ ಯಾರಾದರೂ ಅಥವಾ ಫೋನ್ ನಂಬರ್ ಏನೋ ಗಾಡಿಗಳ ಮೇಲೆ ಫೋನ್ ನಂಬರ್ ಹಾಕಿರ್ತಾನೆ, ಫೋನ್ ನಂಬರಲ್ಲಿ ಫೋನ್ ಮಾಡ್ಕೊಂಡು ಅಲ್ಲಿ ಒಂದಷ್ಟು ಫೋನಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವೇನಾದರೂ ಒಂದು ಕಂಪ್ನಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ಹೋಗ್ಬೇಕು ಅನ್ನೋ ಥರ ಮಾಡೋಕ್ಕೆ ಏನೇನು ಮಾಡ್ತಾರೆ ಅಂತಂದರೆ, ಡ್ರೈವರ್ಗಳನ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಏನೇನು ಪಾಯಿಂಟ್ಗಳು ಹೇಳ್ಬಿಡ್ತೀನಿ ನಾನು. ಈ ಕಂಪ್ನಿಗಳೆಲ್ಲ ಮಾಡುವಂಥ ಡ್ರೈವರ್ಸ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಏನೇನ ಒಂದು ತಲೆ ಯೂಸ್ ಮಾಡ್ತಾರೆ ಅಂತ, ಆಯಿತಾ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಹತ್ರ ಗಾಡಿ ಇಲ್ವಾ, ಸೊ ಗಾಡಿನ ನಾವೇ ಕೊಡ್ತೀವಿ ಬನ್ನಿ. ಐಡಿ ಇಲ್ವಾ, ಐಡಿನೂ ನಾವೇ ಕ್ರಿಯೇಟ್ ಮಾಡ್ಕೊಡ್ತೀವಿ ಬನ್ನಿ ಅಂತ. ತಿಂಗ್ಳಿಗೆ ಏನು ಇಲ್ಲ ಅಂದ್ರೆ ನೀವು 35ರಿಂದ 40-45 ಸಾವಿರ 50 ಸಾವಿರ ಸಂಪಾದನೆ ಮಾಡ್ಬೋದು. ಮತ್ತೆ ಇದು ದಿನದ್ದು ರೆಂಟ್ ಇರುತ್ತೆ, ಅದು ಅತಿ ಕಡಿಮೆ ರೆಂಟಲ್ಲಿ ನೀವು ಕಟ್ಕೊಂಡು ನೀವು ಸಂಪಾದನೆಯನ್ನ ಆರಾಮಾಗಿ ಮಾಡ್ಕೋಬಹುದು ಅನ್ನೋದು. ಡೆಪಾಸಿಟ್ ಅಮೌಂಟ್ ನೀವು ಜಾಸ್ತಿ ಏನು ಕಟ್ಟಬೇಕಾಗಿಲ್ಲ, ಲಕ್ಷಗಳನ್ನ ಏನು ಕಟ್ಟಬೇಕಾಗಿಲ್ಲ. ಜಸ್ಟ್
ಒಂದೊಂದು ಕಂಪ್ನಿ ಒಂದೊಂದು ಥರ ಹೇಳ್ತಾರೆ. 5,000 ರೂಪಾಯಿ ಆಗಿರ್ಬೋದು, 8,000, 10,000, 15,000. ಸೊ ಇಷ್ಟನ್ನು ಮಾತ್ರ ಕಟ್ಟಿ ನೀವು ಇಷ್ಟನ್ನು ಕಟ್ಬಿಟ್ಟು ಗಾಡಿನ ಇಸ್ಕೊಂಡು ನೀವು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಸಂಪಾದನೆ ಮಾಡ್ಕೋಬೋದು ನೀವು ಇಲ್ಲಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಗಾಡಿದು ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಕಂಪ್ನಿ ನೋಡ್ಕೊಳತ್ತೆ, ನೀವು ಏನು ತಲೆ ಕೆಲ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಈ ಥರ ಒಂದಷ್ಟು ಪಾಯಿಂಟ್ಗಳನ್ನ ಡ್ರೈವರ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೇನು ಪಾಯಿಂಟ್ಗಳು ಬೇಕು, ಸೊ ಅದನ್ನು ಮಾತ್ರ ಹೇಳ್ಬಿಟ್ಟು ಇಲ್ಲಿ ಕಂಪ್ನಿಯವರು ಕಂಪ್ನಿಗೆ ಕರ್ಸ್ಕೊಳ್ಳೋ ಆಫೀಸ್ ಆತ ಏನಿರುತ್ತೆ ಅವ್ರು, ಸೊ ಅಲ್ಲಿ ಕರ್ಸ್ಕೊಳ್ಳೋವಂಥ ಕೆಲಸನ ಮಾಡ್ತಾರೆ. ಒಂದು ಸಲ ಅವ್ರು ಹೇಳಿದ್ದನ್ನೆಲ್ಲ ನೀವು ಕೇಳಿಸ್ಕೊಂಡು ಆಫೀಸ್ಗೆ ಏನಾದರೂ ಡೆಪಾಸಿಟ್ ಅಮೌಂಟ್ ಕೊಟ್ಬಿಟ್ಟು ಜಾಯಿನ್ ಆದ್ರಿ ಅಂತ ಅಂದ್ಕೊಳ್ಳಿ, ಆಯ್ತಾ. ಸೊ ಅಲ್ಲಿಂದ ಶುರು ಆಗುತ್ತೆ ಇವರ ಆಟಗಳು. ಏನೇನೋ ಇವ್ರದ್ದು ಕಂಪ್ನಿದು ಇಲ್ದಿರೋದು ಅವ್ರಿಗೆ ಇಷ್ಟ ಬಂದಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅಲ್ಲಿಂದ ಶುರುವಾಗುತ್ತೆ. ಯಾವಾಗ ನೀವು ಒಂದ್ಸಲ ಡೆಪಾಸಿಟ್ ಅಮೌಂಟ್ನ ಅವ್ರು ಕೊಟ್ಬಿಟ್ಟು ಜಾಯಿನ್ ಆದ್ರಿ ಅಂತ ಅಂದರೆ ನೆಕ್ಸ್ಟ್ ಅಲ್ಲಿಂದ ಶುರುವಾಗುತ್ತೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು, ಆಯ್ತಾ. ಏನೇನಪ್ಪ ಅದನ್ನು ಕೂಡ ನಿಮಗೆ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಮೊದಲನೇದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರು ಅವರು, ನೋಡಪ್ಪ ಇಷ್ಟು ಅವರ್ ನೀವು ಲಾಗಿನ್ ಇರಲೇಬೇಕು, ಕಂಪಲ್ಸರಿ ನಂಗೆ ಇಷ್ಟು ಅವರ್ ಲಾಗಿನ್ ತೋರಿಸಲೇಬೇಕು ದಿನ, ನೀವು 12 ಅವರ್ಸ್ ಅಂತ ಇರುತ್ತೆ, ಸೊ ಅದು ಮಾಡಲೇಬೇಕು, ಅದೊಂದು ರೂಲ್ಸ್ ಆಯಿತು. ಇನ್ನು ಎರಡನೇ ರೂಲ್ಸು, ದಿನಕ್ಕೆ ಇಷ್ಟು ಟ್ರಿಪ್ ಮಾಡಿ ವಾರಕ್ಕೆ ಇಷ್ಟು ಟ್ರಿಪ್ ಆಗಲೇಬೇಕು. ಆ ಒಂದಷ್ಟು ಸ್ಕೀಮ್ಗಳು ಮಾಡ್ಕೊಂಡಿರ್ತಾರೆ, ಅಂದ್ರೆ ಅವರು ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ರೆಂಟ್ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದಷ್ಟು ಇಷ್ಟು ಕಡಿಮೆ ಆಗುತ್ತೆ ರೆಂಟು, ಹಂಗೆ ಸ್ಕೀಮ್ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಬಂದ್ಬಿಟ್ಟು ಅವ್ರಿಗೆ ಪ್ರಾಫಿಟ್ ಆಗೋ ಥರನೇ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕಷ್ಟಪಟ್ಟು ದುಡಿಯೋನು ರೋಡಲ್ಲಿ ಬೆವರರಿಸಿ ಊಟ ಮಾಡ್ತಾನೋ ತಿಂಡಿ ಮಾಡ್ತಾನೋ ಡ್ರೈವರು ಅನ್ನೋದು ಅವ್ರಿಗೆ ಬೇಕಾಗಿಲ್ಲ. ಸೊ ಅವ್ರಿಗೆ ಏನು ಬೇಕಾಗಿ ಕಷ್ಟಪಟ್ಟು ದುಡಿಯೋನು ಅವನು ಡ್ರೈವರು. ಸೊ ಅವನಿಗೆ ಆಗತ್ತಾ ಇಲ್ವಾ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತಲೂ ಕೂಡ ಯೋಚನೆ ಮಾಡಿರೋದಿಲ್ಲ ಅವರು. ಸೊ ಅವ್ರು ಆಫೀಸಲ್ಲಿ ಕೂತ್ಕೊಂಡು AC ಕೂತ್ಕೊಂಡು ಸಿಸ್ಟಮಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಏನು, ಸೇರ್ಕೊಂಡಿರೋ ಡ್ರೈವರ್ಗಳು ಅಮೌಂಟ್ ಹಾಕಿಲ್ವಾ, ಯಾಕೆ ಅಮೌಂಟ್ ಹಾಕಿಲ್ಲ, ಅಮೌಂಟ್ ಹಾಕು, ಯಾಕೆ ಡ್ಯೂಟಿ ಮಾಡ್ತಿಲ್ಲ, ಯಾಕೆ ಡ್ಯೂಟಿ ಮಾಡಲ್ಲ, ಗಾಡಿ ಯಾಕೆ ಆನ್ ಮಾಡಿಲ್ಲ, ಅಷ್ಟು ಯಾಕೆ ಕಿಲೋಮೀಟ್ರ್ ಓಡಿಸಿದೆ, ಬರೀ ಈ ಥರದ AC ರೂಮಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಮಾತ್ರ ಲಾಯಕ್ಕಷ್ಟೇ ಅವರು. ನೀವು ಆ ಟ್ರಿಪ್ಸ್ನ ವೀಕೆಂಡಲ್ಲಿ ನೀವು 80-90-100 ಟ್ರಿಪ್ ಮಾಡಿರಿ. ಸೊ ಎಕ್ಸೆಪ್ಟೆನ್ಸಿ ರೇಟು ಅವ್ನು ಒಂದು ಟಾರ್ಗೆಟ್ ಇರ್ತದೆ, 30 ಇರಬೇಕು, ಕ್ಯಾನ್ಸಲೇಷನ್ ರೇಟ್ ಇಷ್ಟಿರಬೇಕು ಅಂತ. ಸೊ ಅದನ್ನೆಲ್ಲ ನೀವು ರೀಚ್ ಅದಕ್ಕಿಂತ ನೀವು ಜಾಸ್ತಿ ಏನಾದರೂ ಅಥವಾ ಕಮ್ಮಿ ಏನಾದರೂ ಮಾಡಿದರೆ, ಸೊ ನೀವೇನು ಅಮೌಂಟು ಹೈಯರ್ ಅಮೌಂಟ್ ಇರುತ್ತೆ ರೆಂಟ್ದು, ಸೊ ಆ ಅಮೌಂಟ್ನೇ ಪೇ ಮಾಡಬೇಕು, ಆಯ್ತಾ. ಸೊ ಆ ಥರ ಇವರು ದುಡಿಯೋದಕ್ಕೆ ಆಪ್ಷನ್ ಕೊಡೋದಲ್ಲದೆ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಕ್ಕೆ ಇಕ್ಬೇಕು ಇವರು, ಇದೆಲ್ಲ ಮಾಡಿಕೊಂಡು ಡ್ರೈವರು ದುಡಿಯೋದಕ್ಕೆ ಸಾಧ್ಯ, ಅದು ಬೆಂಗಳೂರಿನಲ್ಲಿ. ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಕಿಲೋಮೀಟರ್ದು. ಸೊ ಇದು ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಇರ್ತದೆ, ಆಯಿತಾ. ಏನಪ್ಪ ಅಂತ ಹೇಳಿದ್ರೆ, ನೋಡಪ್ಪ ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ಫ್ರೀ ಇರುತ್ತೆ, ಅದು ನೀನು ಗ್ಯಾಸು CNG ಹಾಕ್ಸ್ಕೊಳ್ಳೋದಕ್ಕೋ ಅಥವಾ ಮನೆಗೆ ಹೋಗೋದಕ್ಕೋ ಅದಕ್ಕೋ ಇದಕ್ಕೋ ಒಂದೊಂದು ಕಂಪ್ನಿಗಳಲ್ಲಿ ಪರ್ಸ್ನಲ್ ಯೂಸ್ಗೆ ಅಂತ ಒಂದಿಷ್ಟು ಕಿಲೋಮೀಟ್ರ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು ಕೊಡೋ ಕಿಲೋಮೀಟ್ರ್ ಏನಂದ್ರೆ ಏನಕ್ಕೂ ಸಾಲಲ್ಲ ಬೆಂಗಳೂರಿನಲ್ಲಿ. ಅದು CNGಗೆ ಅಂತ ಅಂತಾರೆ. CNG ಬಂದ್ಬಿಟ್ಟು ಎಲ್ಲ ಪೆಟ್ರೋಲ್ ಬಂಕಲ್ಲೂ CNG ಸಿಗೋ ಥರ ಅಂತೂ ಇಲ್ಲ, ಆಯಿತಾ. ನಾವು ಎಲ್ಲೋ ಲೊಕೇಶನ್ ಇರ್ತೀವಿ, ಅಲ್ಲಿಂದ CNG ಬೇಕು ಅವಶ್ಯಕತೆ ಐತೆ ಅಂದರೆ ಅಂತಂದ್ರೆ 20 ಕಿಲೋಮೀಟ್ರಿಗೂ 20 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ, 15 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಖಾಲಿ. ಸೊ ಅವಾಗ ಏನು ಮಾಡೋಕ್ಕಾಗತ್ತೆ, ಆಯಿತಾ. ಸೊ ಇವ್ರು ಕೊಟ್ಟಿರೋದು ಇವನಿಗೆ ಅದು ಇವನ್ಕೆಲ್ಲ ಅವ್ನು ಕಂಪ್ನಿಯವನು ಇಟ್ಟಿರೋ ರೂಲ್ಸಲ್ಲಿ ಅವನೇ ಒಂದು ತಿಂಗಳು ಆ ರೂಲ್ಸ್ಗಳನ್ನ ಮೇಂಟೈನ್ ಮಾಡಿಬಿಟ್ಟು ಕೆಲಸ ಮಾಡಿ ತೋರಿಸ್ಲಿ ಡ್ರೈವಿಂಗ್ ಕೆಲಸನ. ಕಿಲೋಮೀಟ್ರ್ ಚಾರ್ಜಸ್ಸು, ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಓಡಿಸ್ಬಾರ್ದು ಅಂತ ರೂಲ್ಸ್ ಇನ್ನೊಂದು, ಆಯಿತಾ. ಒಂದೇ ಆ್ಯಪು, ಈಗ ನಾವೇನು ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಡ್ತೀವಿ, ID ಕ್ರಿಯೇಟ್ ಮಾಡ್ಕೊಡ್ತೀವಿ. ಸೊ ಆ ಒಂದು ID ನೀವು ಡ್ಯೂಟಿ ಮಾಡಬೇಕು, ಯಾವುದೇ ಪರ್ಸನಲ್ ಡ್ಯೂಟಿಗಳನ್ನ ಮಾಡಬಾರ್ದು, ಬೇರೆ ಆ್ಯಪ್ಗಳಲ್ಲಿ ಡ್ಯೂಟಿನ ಮಾಡಬಾರ್ದು ಅನ್ನುವಂಥದ್ದು ಇನ್ನೊಂದು ಪಾಯಿಂಟ್ ಇವ್ರದ್ದು, ಆಯಿತಾ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕಂಪ್ನಿಯಲ್ಲಿ ಯಾವುದೇ ಥರ ರಜಾ ಸಿಗೋದಿಲ್ಲ ನಿಮಗೆ. ಅಕಸ್ಮಾತ್ ನಿಮ್ಗೆ ರಜಾ ಬೇಕು, ರಜಾ ತೊಗೊಳ್ತೀರಾ ಅಂತಂದ್ರೆ ನೀವು ಗಾಡಿನ ನೀವು ಎಲ್ಲೇ ತೊಗೊಂಡೋಗಿರಿ, ನಿಮ್ಮ ಮನೆ ಎಲ್ಲೇ ಇರಲಿ, ಸೊ ಗಾಡಿನ ಕಂಪ್ನಿ ತೊಗೊಂಡ್ಬಿಟ್ಟು ಅವತ್ತಿನ ದಿನ ಡ್ಯೂಟಿ ಮಾಡಿದೆ, ಸೊ ಅವತ್ತಿನ ದಿನ ನಿಮಗೆ ಗಾಡಿ ರೆಂಟ್ ಹಾಕಲ್ಲ ನಾವು, ಅವತ್ತು ಬೇಕಾದ್ರೆ ನೀವು ರಜಾ ತೊಗೋಬೋದು. ಅಕಸ್ಮಾತ್ ಏನಾದರೂ ನೀವು ಗಾಡಿನ ಮನೆಯಲ್ಲೇ ಇಟ್ಕೊಂಡು ನೀವು ಡ್ಯೂಟಿ ಮಾಡಲ್ಲ, ರಜಾ ತೊಗೊಂಡಿದ್ದೀನಿ ಅಂತ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಸರ್, ಅವತ್ತೊಂದು ದಿನದ್ದು ರೆಂಟ್ನ ನೀವು ಕೊಡಲೇಬೇಕು. ರಜಾ ನೀವು ಡ್ಯೂಟಿ ಮಾಡದೇ ಇರಲಿ, ಆಯಿತಾ. ಸೊ ನೀವು ಅವತ್ತೊಂದು ರೆಂಟ್ ಕೊಡಬೇಕು ಅನ್ನೋದು. ಸೊ ಇದೊಂದು ಇವ್ರದ್ದು ರೂಲ್ಸು. ಸ್ಟಾರ್ಟಿಂಗ್ ಏನೋ ಒಂದು ಡೆಪಾಸಿಟ್ ಅಮೌಂಟ್ ಅಂತ ಹೇಳಿರ್ತಾರೆ ಗೊತ್ತಾ. ಸೊ ಆ ಅಮೌಂಟು ನಿಮಗೆ ರೀಫಂಡ್ ಆಗಬೇಕು. ಅಕಸ್ಮಾತ್ ನಾನು ಕೇಳ್ತೀರ ಹೋಗ್ಬಿಟ್ಟು, ಸರ್ ಈ ರೀಫಂಡ್ ಯಾವ ಥರ ಆಗುತ್ತೆ ಏನು ಎತ್ತ ಅಂತ, ಅವ್ರಿಗೆ ಹೇಳೋದು ಹೆಂಗೆ ಗೊತ್ತವರು, ಸರ್ ಮಿನಿಮಮ್ 3 ತಿಂಗಳು 90 ಡೇಸು, ಇಲ್ಲ 120 ಡೇಸು, ಇಲ್ಲ 1 ಇಯರು. ಸೊ ಇಷ್ಟು ಕೆಲಸ ಮಾಡಲೇಬೇಕು ಸರ್ ನೀವು, ಅಷ್ಟು ಕೆಲಸ ಮಾಡಿದ್ರೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ, ಅದು ಫುಲ್ ರೀಫಂಡ್ ಆಗುತ್ತೆ ಅಂತ ಅಂತಾರೆ. ಒಂದು ಕಡೆ 50% ರೀಫಂಡ್ ಆಗುತ್ತೆ, 50% ರೀಫಂಡ್ ಆಗಲ್ಲ ಅಂತಾರೆ. ಸೊ ಆ ಥರ, ಆಯಿತಾ. ಅದೊಂದು ರೂಲ್ಸ್ ಅವ್ರದ್ದು. ನಾವು ಕೊಡೋ ಅಮೌಂಟ್ಗೆ ಅವ್ರು ವಾಪಸ್ ಕೊಡೋದಕ್ಕೆ ಆ ಥರ, ಅದು ಏನಕ್ಕೆ ಅದನ್ನ ರೂಲ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅದು ನಿಮಗೆ ಮುಂದೆ ಹೇಳ್ತೀನಿ ನಾನು, ಆಯಿತಾ. ಈಗ ಆಲ್ರೆಡಿ ಸ್ವಂತ ಗಾಡಿ ಇಟ್ಕೊಂಡು ಓಲಾ ಊಬರ್ ಮಾಡ್ತಿರೋರು ಎಲ್ಲರಿಗೂ ಗೊತ್ತಿರುತ್ತೆ. ಏನಪ್ಪ ಅಂದರೆ ಊಬರಲ್ಲಿ ಗೊತ್ತಿರುತ್ತೆ ಮುಂಚೆಗಿಂತ ಇವಾಗ ಸ್ವಲ್ಪ ಕಮಿಷನ್ ಇಲ್ಲ ಅಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ಅಂದ್ಬಿಟ್ಟು ಬಿಟ್ಟಿದ್ದಾನೆ,
ಫಸ್ಟ್ 24 ಅವರ್ಸ್ಗೆ ಒಂದು ಟ್ರಿಪ್ ಮಾಡಿದ್ರೆ ಅದು ಝೀರೋ ಇರುತ್ತೆ. ಆಮೇಲೆ ನೀವು ಇಷ್ಟು ಅಮೌಂಟ್ ಎಷ್ಟು 200 ರೂಪಾಯಿನೋ 250 ರೂಪಾಯಿನೋ ಅಷ್ಟು ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕು ಅಂತ, ಕಮಿಷನ್ ತಗೊಳ್ಳಲ್ಲ ಅಂತ. ಸೊ ಅವನೇ ಆ ಥರ ಮಾಡಿರ್ಬೇಕಾದ್ರೆ ಇಲ್ಲಿ ಇವರು ಕಮಿಷನ್ ತಗೊಳ್ತಾರೆ. ನೀವು ಇಷ್ಟು ಸಂಪಾದನೆ ಮಾಡಿದ್ರೆ ಅಷ್ಟು ಸಂಪಾದನೆಗೆ ಇಷ್ಟು ಕಮಿಷನ್ ಅಂತ. ಅದು ನೀವು ಡ್ರೈವರ್ಸ್ಗೆ ಸ್ಟಾರ್ಟಿಂಗ್ ಹೋಗಿ ಜಾಯ್ನಿಂಗ್ ಆಗಿರುವಂಥ ಡ್ರೈವರ್ಸ್ಗೆ ಆ ಥರ ಹೇಳ್ತಾರೆ, ಪೂರ್ತಿ ಅರ್ಥ ಆಗೋ ಥರ ಅಂತೂ ಅವ್ರು ಹೇಳಲ್ಲ. ಸ್ಟಾರ್ಟಿಂಗು ನನಗೆ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಒಂದು ಫಸ್ಟ್ ಇಷ್ಟು 500 ಮಾಡಿದ್ರೆ ಇಷ್ಟು ಕಮಿಷನ್ ಕಟ್ ಮಾಡ್ತಾರೆ ಅಂತ ಅನ್ನೋ ಥರದಲ್ಲಿ ಹೇಳಿದ್ದು. ಬಟ್ ಆಮೇಲಿಂದ ಅರ್ಥ ಆಯ್ತು ನನಗೆ, ಅದು ಫಸ್ಟ್ 500 ರೂಪೀಸ್ಗಲ್ಲ, ಪ್ರತಿ 500 ರೂಪೀಸ್ಗೂ ಕಮಿಷನ್ ಕಟ್ ಮಾಡ್ತಾನೆ ಅನ್ನೋದು ಆಮೇಲೆ ಅರ್ಥ ಆಯಿತು. ಸೊ ಇಲ್ಲಿ ಡ್ರೈವರ್ಸ್ಗೆ ಅರ್ಥ ಆಗೋ ಥರ ಕ್ಲಿಯರ್ ಆಗಿ ಅವ್ನಿಗೆ ಹೇಳಿ ಕಳ್ಸಲ್ಲ. ಇಷ್ಟು ಅಲ್ಲಿ ಒಂದಷ್ಟು ಇಷ್ಟು ಮತ್ತೆ ಇನ್ನೊಂದಷ್ಟು ಇದಾವೆ, ನನಗೆ ಏನೋ ನೆನಪಿದಾವೆ, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅಷ್ಟು ಮಾತ್ರ ಹೇಳಿದ್ದೀನಿ ಆಯ್ತಾ. ಸೊ ಯಾರಿಗಾದ್ರೂ ಇನ್ನೂ ಒಂದಷ್ಟು ಅನುಭವಗಳಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಂದಷ್ಟು ಜನ ತಿಳ್ಕೊಳ್ಳೋರಿಗೆ, ಹೊಸ್ದಾಗಿ ಹೋಗ್ಬೇಕು ಅನ್ನೋರಿಗೆ ಅನುಭವ ಆಗಲಿ ಆಯ್ತಾ, ಅವ್ರಿಗೆ ತಿಳ್ಕೊಳ್ಳಿ. ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಕಂಪ್ನಿಗಳು ಡ್ರೈವರ್ಸ್ಗಳನ್ನ ಇಟ್ಕೊಂಡು ಯಾವ್ಯಾವ ರೀತಿ ದುಡ್ಡನ್ನ ಕೀಳ್ಬೋದು ಡ್ರೈವರ್ಸ್ಗಳ ಹತ್ರ ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ ಗೊತ್ತಾ. ಸೊ ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಗಳನ್ನ ಹೇಳ್ಬಿಡ್ತೀನಿ ನಾನು ಆಯ್ತಾ. AC ರೂಮಲ್ಲಿ ಕುತ್ಕೊಂಡು ಅವರು ರೆಂಟ್ಗೆ ಕೊಡ್ತೀವಿ ಅಂತಂದ್ಮೇಲೆ ರೆಂಟ್ಗೆ ಒಂದು ಸ್ಕೀಮ್ ಮಾಡಿರ್ತಾರ, ಇಷ್ಟು ಟ್ರಿಪ್ಸ್ ಮಾಡಿದ್ರೆ ಇಷ್ಟು ರೆಂಟ್ ಆಗತ್ತೆ ಅಂತ. ಸೊ ಓಕೆ, ರೆಂಟಿಗೆ ಅಂತ ಹೇಳಿದ್ದೀರಲ್ವಾ, ರೆಂಟಿಗೆ ಅಂತ ಅಂದಮೇಲೆ ನೀವು ಗಾಡಿನ ರೆಂಟ್ ಮಾತ್ರ ಹಾಕಬೇಕು, ಕಮಿಷನ್ ಯಾಕೆ ತಗೊಳ್ತೀರಾ? ನಿಮಗೆ ರೆಂಟಲ್ಲಿ ಇನ್ಕಮ್ ಇದೆಯಾ ತಾನೆ? ರೆಂಟ್ ಅನ್ನೋದೇ ನಿಮ್ಗೆ ಇನ್ಕಮು ಕಂಪ್ನಿಯವ್ರಿಗೆ, ಡ್ರೈವರ್ಸ್ ಕೊಡೋದು. ಸೊ ಅದಲ್ಲದೆ ನಿಮಗೆ ಈ ಕಮಿಷನ್ ಅನ್ನೋದು ಏನಕ್ಕೆ? ಸೊ ಇದು ಒಂದು ರೀತಿ ಇನ್ಕಮು ಯಾರಿಗೆ? ಈ ಕಂಪ್ನಿಗಳಿಗೆ. ಹೇಳ್ದಂಗೆ ನಿಮಗೆ ಎಕ್ಸ್ಟ್ರಾ ಕಿಲೋಮೀಟರ್ದು. ಸೊ ಕಿಲೋಮೀಟ್ರ್ ಎಕ್ಸ್ಟ್ರಾ ಅವ್ನು ಏನು ಹೇಳಿರ್ತಾನೆ ಅದಕ್ಕಿಂತ ಎಕ್ಸ್ಟ್ರಾ ಪಕ್ಕ ಓಡುತ್ತೆ. ಸೊ ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡಿದ್ರೆ ಅದಕ್ಕೆ ಕಿಲೋಮೀಟ್ರಿಗೆ ಇಷ್ಟು ಅಂತ ಎಕ್ಸ್ಟ್ರಾ ಅಮೌಂಟ್ ಹಾಕ್ತಾನೆ. 4 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 6 ರೂಪಾಯಿ. ಸೊ ಈ ಥರ. ಸೊ ಅದು ಒಂಥರ ಇನ್ಕಮು ಡ್ರೈವರ್ ಹತ್ರ ಕೀಳೋದು ಆಯಿತಾ. ಇನ್ನೊಂದೇನಪ್ಪ ಅಂದರೆ ಇನ್ಸೂರೆನ್ಸ್ ಅಂದ್ಬಿಟ್ಟು ದಿನಕ್ಕೆ 30 ರೂಪಾಯಿನ, 40 ರೂಪಾಯಿನ, 50 ರೂಪಾಯಿನ ದಿನಕ್ಕೆ. ಸೊ ಈ ಥರ ವಾರಕ್ಕೆ 140, 200 ರೂಪಾಯಿ. ಸೊ ಇದನ್ನು ಈ ರೀತಿ ಇನ್ಸೂರೆನ್ಸ್ ಅನ್ನುವಂಥ ಹೆಸರಲ್ಲೇ ಇವ್ರು ದುಡ್ಡು ತಿನ್ನೋದು. ಸೊ ಒಂದು ಯಾವ ಥರ ಅಂದರೆ, ಈ ಡೆಪಾಸಿಟ್ ಅಮೌಂಟು ಒಂದೊಂದು ಕಡೆ ಈ ಓನರ್ಶಿಪ್ ಗಾಡಿ ಇರುತ್ತಲ್ಲ, ಸೊ ಅಂಥವ್ರಿಗೆಲ್ಲ ಒಂದು 25,000, 30,000 ಡೆಪಾಸಿಟ್ ಅಮೌಂಟ್ ಇರುತ್ತೆ. ಸ್ಟಾರ್ಟಿಂಗ್ ಯಾರು ಸ್ಟಾರ್ಟಿಂಗ್ ಅಷ್ಟು ಕಟ್ಟಿ ಅಂತಂದರೆ ಯಾವ ಡ್ರೈವರ್ಸು ಬಂದು ಜಾಯ್ನ್ ಆಗಲ್ಲ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಸರ್ ಸ್ಟಾರ್ಟಿಂಗ್ ಒಂದು ಹಾಫ್ ಕಟ್ಟಿ, ಒಂದಿಷ್ಟು ಕಟ್ಟಿ, ಇನ್ನು ಮಿಕ್ಕಿದ್ದಕ್ಕೆ ಬೇಕಾದ್ರೆ ನಾವು ಟೈಮ್ ಕೊಡ್ತೀವಿ, ವಾರ ಸ್ಟೇಟ್ಮೆಂಟ್ ಬರುತ್ತಲ್ಲ, ಸೊ ಅದರಲ್ಲಿ ಕಟ್ ಮಾಡ್ಕೊಳ್ತೀವಿ ಸರ್ ವಾರ ಅಂದ್ಬಿಟ್ಟು ಸೇರಿಸ್ಕೊಳ್ತಾರೆ. ಒಂದು ಈಗ ಮಿನಿಮಮ್ ಒಂದು 25,000 ರೂಪಾಯಿ ಇರುತ್ತೆ. ಸ್ಟಾರ್ಟಿಂಗ್ 25,000 ಅಂತ ಹೇಳಿರ್ತಾರೆ ಅಂತ, ಯಾವುದೋ ಒಂದು ಓನರ್ಶಿಪ್ ಗಾಡಿ 3 ವರ್ಷ ಗಾಡಿ ತಗೊಳ್ತೀನಿ ಅಂತಂದರೆ. ಸೊ 25,000 ರೂಪಾಯಿ ನೀವು ಕಟ್ಟಲ್ಲ, 11,000 ರೂಪಾಯಿ ಕಟ್ಟಿರ್ತೀರಾ. ಸೊ ಇನ್ನು ಮಿಕ್ಕಿದ್ದಕ್ಕೆ ಸರ್ ಪ್ರತಿ ವಾರ ಕೂಡ ನಿಮಗೆ ಸ್ಟೇಟ್ಮೆಂಟ್ ಏನು ಬರುತ್ತೆ ಅದರಲ್ಲಿ 1,500 ರೂಪಾಯಿ ನಿಮಗೆ ಕಟ್ಕೊಂಡು ಹೋಗ್ಬೋದು, ನಿಮ್ಗೆ ಟೈಮ್ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಟೈಮ್ ಕೊಡೋದಕ್ಕೆ EMI ಅನ್ನುವಂಥ ಒಂದು ಹೆಸರಿನಲ್ಲಿ EMI ಟೈಮ್ ಕೊಡ್ತಾರಲ್ಲ ನಿಮಗೆ, ಒಂದಿಷ್ಟು ಇಷ್ಟು ದಿನ ಕಟ್ಟೋದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು. ಸೊ ಅದಕ್ಕೆ EMI ಚಾರ್ಜಸ್ ಅಥವಾ ಏನಾದ್ರು ಅದಕ್ಕೊಂದು ಏನೋ ಒಂದು ಎಕ್ಸ್ಟ್ರಾ ಚಾರ್ಜಸ್ ಅಂತ ಹಾಕ್ಬಿಟ್ಟು 2,500-3,000 ರೂಪಾಯಿ ಎಕ್ಸ್ಟ್ರಾ ಹಾಕೋದು. ಏನಕ್ಕಂದರೆ EMIಗೆ ನಿಮಗೆ ಆಪ್ಷನ್ ಕೊಟ್ಟಿದ್ದೀವಲ್ಲ ಸರ್, ಅದು ಚಾರ್ಜಸ್ಸು. ಸೊ ಇನ್ನೊಂದು ರೀತಿ ದುಡ್ಡು ತಿನ್ನೋದು ಡ್ರೈವರ್ಸ್ ಹತ್ರ. ಸ್ಟಾರ್ಟಿಂಗು ಕಟ್ಟಿರ್ತೀರ ಅಂದ್ಕೊಂಡು ಒಂದಷ್ಟು ಡೆಪಾಸಿಟ್ನೇ ಕಟ್ಟಿರ್ತೀರ, ಪೂರ್ತಿ ಅಮೌಂಟೇ ಕಟ್ಟಿರ್ತೀರ ಅಥವಾ ಹಾಫ್ ಅಮೌಂಟ್ ಕಟ್ಟಿರ್ತೀರ ಅಂದ್ಕೊಳ್ಳಿ. ಎಷ್ಟೇ ಅವ್ನು ಡೆಪಾಸಿಟ್ ಅಮೌಂಟ್ ಅಂದರೆ ಹೆಂಗೆ ಕಟ್ಟಿರ್ತೀರಾ, ಸೊ ಅದು ನಿಮ್ಗೆ ರೀಫಂಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ರೀಫಂಡ್ ಆಗಲ್ಲ ಆಯಿತಾ. ಎಲ್ಲೋ ಅಪರೂಪ ಆ ಥರ ರೀಫಂಡ್ ಆಗೋದು. ಏನಕ್ಕಂದರೆ ಇವ್ರು ಎಷ್ಟು ದಿನ ಟೈಮ್ ಹೇಳಿರ್ತಾರೆ, ಅಷ್ಟು ದಿನ ಕೆಲಸ ಮಾಡಬೇಕು ಸರ್ ಅಂತ. ಅಷ್ಟು ದಿನ ಯಾವ ಡ್ರೈವರ್ಸು ಕೆಲಸ ಮಾಡಲ್ಲ. ಅವ್ರು ಕೂಡ ಟಾರ್ಚರು, ಅವ್ರು ದುಡ್ಡು ತಿನ್ನುವಂಥ ದುಡ್ದು ಆ ಕಂಪ್ನಿಯವ್ರು ತಿನ್ಸೋ ಇದರಲ್ಲಿ ಯಾವ ಡ್ರೈವರ್ಸು ಅಲ್ಲಿ ಈ ಥರ ಕಂಪ್ನಿಗಳಲ್ಲಿ ದಿನ 100 ಜನ ಗಾಡಿ ಬಿಡೋರು ಬಂದರೆ 100 ಜನ ಸೇರ್ಕೊಳ್ಳೋರು ಬರ್ತಾರೆ. ಸೊ ಅದೇ ಅವ್ರಿಗೆ ಲಾಭ ಆಯಿತಾ. ಸೊ ಇಲ್ಲಿ ಅವರು ಲೋಕಲ್ಸ್ ಅಂತೂ ಅಪರೂಪ ಹೋಗುವಂಥವ್ರು. ಬಟ್ ಎಲ್ಲ ಬೇರೆ ಔಟ್ ಸೈಡ್ ಅವ್ರು ಅಂತ ಅವರೇ ಡ್ರೈವರ್ಸ್ಗಳೇ ಇಲ್ಲಿ ಹೋಗಿ ಜಾಯ್ನ್ ಆಗುವಂಥದ್ದು. ಸೊ ಆ ಒಂದು ಅಮೌಂಟ್ ಬಂದ್ಬಿಟ್ಟು ಡೆಪಾಸಿಟ್ ಏನೋ ಅಮೌಂಟ್ ಕಟ್ತೀವಿ, ಸೊ ಅದು ಆಲ್ಮೋಸ್ಟ್ ಆಲ್ ಅವ್ರಿಗೇನೆ ಅದು ಆಯಿತಾ. ಎಲ್ಲ ಡ್ರೈವರ್ಸ್ಗೂ ಅದು ರೀಫಂಡ್ ಆಗಲ್ಲ. ಆಲ್ಮೋಸ್ಟ್ ಆಲ್ ಕಟ್ಟಿರೋ ಅಮೌಂಟ್ ಎಲ್ಲ ಅವ್ರಿಗೆ ಇನ್ಕಮ್ ಅದು ಆಯಿತಾ. ಅದು ದುಡ್ಡು ಮಾಡೋದು ದಾರಿ ಅವ್ರದ್ದು. ಈಗ ಸ್ವಂತ ಗಾಡಿ ಇಟ್ಕೊಂಡು ಅಗ್ರಿಕಲ್ಚರ್ ಆ್ಯಪ್ ಇವು ಅಲ್ಲಿ ಕೆಲಸ ಮಾಡೋರಿಗೆ ಇನ್ಸೆಂಟಿವ್ ಅದು ಇದು ಅಂತ ಆ್ಯಪನ್ನು ಬಿಡ್ತಾನೆ ಆಯಿತಾ, ಆ್ಯಪಲ್ಲೇ ಬಿಡ್ತಾನೆ. ಸೊ ಆ ಥರ ಒಂದು ಇನ್ಸೆಂಟಿವ್ಗಳು ಶೋ ಆದ್ರೂ ಈ ಒಂದು ಕಂಪ್ನಿಲೇ ಡ್ರೈವಿಂಗ್ ಗಾಡಿಗಳನ್ನ ಎತ್ಕೊಂಡು ಡ್ಯೂಟಿ ಮಾಡ್ತಿರೋ ಶೋ ಆದ್ರೂ ಬಟ್ ಆ ಇನ್ಸೆಂಟಿವ್ಗಳು ಇವ್ರು ಸಿಗಲ್ಲ. ಎಲ್ಲೋಗತ್ತೆ ಅಮೌಂಟು? ಯಾಕೆ ಊಬರನ್ನು ಅಥವಾ ಓಲಾದವನು ಇವ್ನು ಕೊಡ್ತಿಲ್ಲ ಅಂತಂದಮೇಲೆ ಅದು ಎಲ್ಲಿ ಹೋಗ್ತಿತ್ತು ಅದು ಅಮೌಂಟು? ಇವ್ರಿಗೆ ತಾನೆ, ಕಂಪ್ನಿಯವ್ರಿಗೆ ತಾನೆ. ಈಗ ನಾವು ಕೆಲಸ ಮಾಡೋದು ಆ ಇನ್ಸೆಂಟಿವ್ ಎಲ್ಲ ಯಾರಿಗೆ ಹೋಗುತ್ತೆ? ಇವನಿಗೆ ಹೋಗೋದು, ಕಂಪ್ನಿಯನಿಗೆ ಹೋಗೋದು. ಸೊ ಅದು ಒಂದು ಇನ್ಕಮ್ ಆಯ್ತು ಅವನಿಗೆ. ಈಗ ಓನರ್ಶಿಪ್ ಅನ್ನೋ ಒಂದು ಸ್ಕೀಮಲ್ಲಿ ಗಾಡಿಗಳನ್ನ ಕೊಡ್ತಿದಾರಲ್ಲ, ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಇದು ಒಂದಷ್ಟು ವರ್ಷ ಅಂತ ಸ್ಕೀಮ್ ರೆಡಿ ಮಾಡಿರ್ತಾರೆ ಅವರು. ಅವ್ರಿಗೆ ಲಾಭ ಡಬಲ್ ಬರೋಂಗೆ ಸ್ಕೀಮಲ್ಲಿ ಅದೊಂದು ಪ್ಲ್ಯಾನ್ ಮಾಡಿಬಿಟ್ಟು ರೆಡಿ ಮಾಡಿರ್ತಾರೆ ಆಯಿತಾ. ಸೊ ಯಾವ ಥರ ಅಂತೇಳಿ 2 ವರ್ಷ, 3 ವರ್ಷ, 4 ವರ್ಷ ಅಂತ ಇರುತ್ತೆ. ಸೊ 3 ವರ್ಷ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ.
ನನಗೆ ವ್ಯಾಗ್ನರ್ ಗಾಡಿ ತೊಗೊಂಡಿದ್ದೆ. ಅದರದ್ದು ಆನ್ ರೋಡ್ ಪ್ರೈಸು ಶೋರೂಮ್ ಗಾಡಿ ಎಷ್ಟಿರ್ಬೋದು, 5.5-6 ಲಕ್ಷ ಇದೆಯಾ. ಸೊ 6 ಲಕ್ಷ ಅಂದ್ಕೊಳ್ಳಿ ಬೇಸಿಕ್ ಮಾಡಲು. 6 ಲಕ್ಷ ಗಾಡಿ ನಮ್ಗೆ ಕೊಡ್ತಾನೆ. ಸೊ ಬಟ್ ಇವನಿಗೆ ನಾವು 3 ವರ್ಷ ತನಕ ನಾನು ದುಡ್ದು ಇವನು ಹೇಳಿರೋ ಕಮಿಷನ್ನು, ಇವ್ನು ರೆಂಟು ಅದೆಲ್ಲ ಕೊಟ್ಟು ಹತ್ತತ್ರ 3 ವರ್ಷ ಆಗೋಷ್ಟೊತ್ತಿಗೆ ಆ ಒಂದು ಎಷ್ಟು ಕಟ್ಟಿರ್ತೀವಿ ಗೊತ್ತಾ ಇವ್ನಿಗೆ ನಾವು ಕಂಪ್ನಿ ಅವನಿಗೆ ಹತ್ತತ್ರ 11-12 ಲಕ್ಷ ತನಕ ಅಮೌಂಟ್ ಕಟ್ಟಿರ್ತೀವಿ. ಸೊ ಬಟ್ ಆ ಒಂದು ಗಾಡಿ ನಾವು 2 ಗಾಡಿ ತಗೋಬೋದು. ಹೊಸ ಶೋರೂಮ್ ಗಾಡಿನೇ 2 ಗಾಡಿನ ನಮ್ಮ ಹತ್ರ ದುಡ್ಡಿದ್ರೆ ಆ 2 ಗಾಡಿ ತೊಗೊಂಡು ನಾವು ನಾವೊಂದು ಗಾಡಿಲಿ ಕೆಲಸ ಮಾಡ್ಕೊಂಡು ಇನ್ನೊಬ್ಬನ ಡ್ರೈವರ್ಗೆ ಯಾರು ಕೊಡ್ಬೋದು. ಸೊ ಆ ಥರ ಡಬಲ್ ದುಡ್ಡನ್ನ ಇವ್ನು ತಿಂತಾನೆ ನಾವು 3 ವರ್ಷ ಕಂಪ್ಲೀಟ್ ಆಗೋದಷ್ಟೊತ್ತಿಗೆ. ಸೊ ಅದೊಂದು ರೀತಿ ಇನ್ಕಮ್ ಇವನಿಗೆ. ಸೊ ಇಷ್ಟೆಲ್ಲ ಅಲ್ಲದೆ ಇನ್ನೊಂದು ರೀತಿ ಇನ್ಕಮು ನೋಡಿರ್ತೀರ ಸುಮಾರು ಜನ. ಈ ಒಂದು ಏನು ಗಾಡಿಗಳು ಓಡಾಡ್ತವೆ, ಈ ಫ್ಲೀಟ್ ವೆಹಿಕಲ್ಸ್ಗಳು, ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಸು, ಆಯಿತಾ. ಸೊ ಡ್ರೈವರ್ಸ್ಗಳ ಹತ್ರ ದುಡ್ಡು ತಿನ್ನೋದಲ್ಲದೆ ಇವ್ನಿಗೆ ಎಕ್ಸ್ಟ್ರಾ ಇನ್ಕಮು, ಆಯಿತಾ. ಎಲ್ಲೆಲ್ಲಿಂದ ದುಡ್ಡು ತಿನ್ಬೋದು ಅಲ್ಲೆಲ್ಲ ದುಡ್ಡು ತಿನ್ನೋಕೆ ಟ್ರೈ ಮಾಡ್ತಿದ್ದಾರೆ ಇಂಥ ಕಂಪ್ನಿಗಳು. ಈ ಥರ ಕಂಪ್ನಿಗಳಿಂದ ಅಡ್ವರ್ಟೈಸ್ಮೆಂಟ್, ಈ ಥರ ನಿಮಗೆ ನಮ್ಮ ಇಷ್ಟು ಗಾಡಿಗಳಿದ್ದಾವೆ, ಎಲ್ಲ ಗಾಡಿಗಳಿಗೂ ನಿಮ್ಮ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಕೊಡ್ತೀವಿ, ಎಲ್ಲ ಕಡೆ ಗಾಡಿ ಓಡಾಡತ್ತೆ, ಜನಗಳೆಲ್ಲ ನೋಡ್ತಾರೆ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ನ, ನಿಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋ ಥರ ಅವ್ರ ಹತ್ರ ಒಂದಷ್ಟು ಕಂಪ್ನಿಗಳ ಹತ್ರ ಕಮಿಷನ್ ತಿನ್ನುವಂಥದ್ದು. ಸೊ ಇದೊಂದು ರೀತಿ ದುಡ್ಡು ತಿನ್ನುವಂಥ ದಾರಿ ಅವ್ರಿಗೆ. ಸೊ ಅವ್ರು ನಿಯತ್ತಾಗಿ ಡ್ರೈವರ್ಸ್ಗಳು ಉದ್ಧಾರ ಆಗಲಿ ಅನ್ನೋ ಥರ ಮಾಡೋದಾಗಿದೆ. ಇವೊಂದು ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಏನಕ್ಕೆ ಮಾಡಬೇಕು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಡ್ಯೂಟಿ ಒಂದು ದಿವಸ 2 ದಿವಸ ಮಾಡಿಲ್ಲ, ಈಗ ಎಲ್ಲರೂ ಹಿಂಗೆ ಚೆನ್ನಾಗೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದಷ್ಟು ಮಾಡ್ತಿರ್ತೀವಿ, ಚೆನ್ನಾಗಿರ್ತೀವಿ, ಇವಾಗ ಹಿಂಗಿದ್ದೀವಿ ಹಂಗೆ ಇರ್ತೀವಿ, ನಾಳೆ ಏನೋ ಹಂಗೆ ಇರ್ತೀವಿ, ಮುಂದಕ್ಕೆ ಹಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನೋ ಎಮರ್ಜೆನ್ಸಿ ಬಂದು ನಾವೇ ಅಡ್ಮಿಟ್ ಆಗ್ಬೋದು. ಅಂಥ ಪರಿಸ್ಥಿತಿ ಬಂದ್ರೆ ಅವನಿಗೇನೋ ನಮ್ಗಂತಿಲ್ಲ, ಅವತ್ತಿನ ದಿನ ರೆಂಟ್ ಕೊಡಿ, ಇಲ್ಲ ಗಾಡಿನ ಒಂದು ತೊಗೊಂಡೋಗ್ತೀವಿ ಅಂದ್ಬಿಟ್ಟು ಗಾಡಿ ಮನೆ ಲೊಕೇಶನಲ್ಲಿ ತೊಗೊಂಡಿರ್ತಾರೆ. ನೀವು ಸ್ಟಾರ್ಟಿಂಗ್ ಜಾಯಿನ್ ಟೈಮಲ್ಲಿ ಲೈವ್ ಲೊಕೇಶನ್ ಮನೆ ಹತ್ರ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಮನೆ ಫೋಟೋ ತೊಗೊಂಡೋಗೋದು ಅದೆಲ್ಲ ಮಾಡಿರ್ತಾರೆ. ಸೊ ಬಂದು ಗಾಡಿ ಎತ್ಕೊಂಡು ಹೋಗೋದು. ಮತ್ತು ನೀವು ಅಮೌಂಟ್ ಕಟ್ಟಿಲ್ಲ, ರೆಂಟ್ ಅಮೌಂಟ್ ಕೊಟ್ಟಿಲ್ಲ, ಹಂಗೆ ಕೆಲಸ ಮಾಡ್ತಿದ್ದೀರ ಅಂದರೆ ಕ್ಯಾಶ್ ಟ್ರಿಪ್ ಬ್ಲಾಕ್ ಮಾಡೋದು, ಕ್ಯಾಶ್ ಟ್ರಿಪ್ ಬರ್ದಿರೋ ಥರ ಮಾಡೋದು. ಸೊ ಅವಾಗ ನೀವು ಕಟ್ಟಲೇಬೇಕಾಗುತ್ತೆ. ಅವಾಗೇನು ಮಾಡೋಕ್ಕೆ ಆನ್ಲೈನ್ ಜಾಸ್ತಿ ಬುಕ್ಕಿಂಗ್ಸ್ ಬರೋಲ್ಲ, ಅವಾಗೇನು ವಿಧಿ ಇಲ್ಲದೆ ಕುತ್ಕೋಬೇಕು. ಅದಲ್ಲದೆ ಇನ್ನೊಂದು ಮಾಡ್ತಾನೆ, ಏನು ಗೊತ್ತಾ, ಅಲ್ಲೇ ಗಾಡಿಗಳ ಆಕ್ಸೆಸ್ ಇರುತ್ತೆ ಅವ್ರ ಹತ್ರ, ಇಂಜಿನ್ ಆಫ್ ಮಾಡೋದು ಆನ್ ಮಾಡೋದು. ಸೊ ಆಫೀಸಲ್ಲಿ ಕುತ್ಕೊಂಡು ಗಾಡಿನ ಆಫ್ ಮಾಡಿಬಿಡ್ತಾರೆ. ಸೊ ಈ ಥರ ಟಾರ್ಚರ್ಗಳು ಕೊಡೋದು. ಸೊ ಈ ಒಂದೊಂದಲ್ಲ ಇವ್ರ ತಲೆನೋವುಗಳು, ಆಯಿತಾ. ಸೊ ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶನೂ ಅಷ್ಟೇ, ನಾನು ಇದು 2ನೇ ಸಲ ತಪ್ಪು ಮಾಡಿದೆ. ಸೊ ಇನ್ನು ಮುಂದಕ್ಕೆ ಆ ತಪ್ಪು ಮಾಡೋಕ್ಕೆ ಹೋಗಲ್ಲ. ಸೊ ಈ ಥರ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿರೋ ದಯವಿಟ್ಟು 100 ಸಲ ಯೋಚನೆ ಮಾಡಿರಿ, ಆಯಿತಾ. ಬೇಕಾದ್ರೆ ಸ್ವಂತ ಗಾಡಿನ ಸೆಕೆಂಡ್ಸು ಏನಾದ್ರು ಹಾಕೊಂಡಿಲ್ಲ, ಹೊಸ ಗಾಡಿನ ಹಾಕೊಂಡು ಮಾಡಬೇಕು ಅಂತ ಇದ್ರು ಇವಾಗ ಕೊಡ್ತಿರೋ ರೇಟ್ಗಳೇ ಕಡಿಮೆ, ಆಯಿತಾ. ಇವಾಗ ಕೊಡ್ತಿರೋ ಏನು ಅಗ್ರಿಗೇಟರ್ ಆ್ಯಪ್ಗಳು ಏನೇನು ರೇಟ್ ಕೊಡ್ತದೆ ಏನಕ್ಕೂ ಸಾಲಲ್ಲ. ಬಟ್ ಅದ್ರಲ್ಲೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋದಿದ್ರೆ ದಯವಿಟ್ಟು ಸೆಕೆಂಡ್ಸ್ ಇಲ್ಲ ಹೊಸ ಗಾಡಿ ಹಾಕೊಂಡು ಮಾಡಿರಿ. ಈ ಥರ ಫ್ಲೀಟ್ ಕಂಪ್ನಿಗಳಲ್ಲಿ ಮಾತ್ರ ಗಾಡಿನ ಹಾಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಷ್ಟನ್ನು ಹೇಳ್ತೀನಿ ಗೈಸ್. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಏನಾದರೂ ಯಾರಿಗಾದ್ರೂ ವಿಡಿಯೋ ನೋಡಿರೋರಿಗೆ ಯಾರಿಗಾದ್ರೂ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ ಗೈಸ್.